ಬೆಂಗಳೂರಿನಲ್ಲಿ ಬಿಂದಾಸ್ ಆಗಿದೆ ಸಂಕ್ರಾಂತಿ ಖರೀದಿ. ಹಬ್ಬದ ಖರೀದಿಗಾಗಿ ಮಾರುಕಟ್ಟೆಗಳಿಗೆ ಮುಗಿಬಿದ್ದಿದ್ದಾರೆ ಗ್ರಾಹಕರು. ನಗರದಲ್ಲಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಮಾರುಕಟ್ಟೆಯಲ್ಲಿ ಎಳ್ಳು, ಬೆಲ್ಲ, ಹೂವು, ಹಣ್ಣು ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ. ರಾಜಧಾನಿಯ ರಸ್ತೆ ಬದಿಗಳಲ್ಲಿ ಕಬ್ಬು, ಕಡಲೆಕಾಯಿ, ಗೆಣಸು ಮಾರಾಟ ಜೋರಾಗಿ ನಡೀತಾ ಇದೆ. ಕೆಆರ್ ಮಾರ್ಕೆಟ್, ಯಶವಂತಪುರ, ಮಲ್ಲೇಶ್ವರಂ, ಕೆಆರ್ ಪುರಂ ಫುಲ್ ಬ್ಯುಸಿ ಆಗ್ತಿದೆ. ಹೂವು ಹಣ್ಣಿನ ರೇಟ್ ಏರಿಕೆ ನಡುವೆಯೂ ಕೂಡ ಖರೀದಿ ಮಾತ್ರ ಉತ್ಸಾಹದಿಂದ ನಡೀತಾ ಇದೆ. ಸೇಬಿಗೆ 150 ರೂಪಾಯಿ, ಕಬ್ಬು ಒಂದು ಜೊಲ್ಲೆಗೆ 70 ರೂಪಾಯಿ, ಆರೆಂಜ್ ಹಾಗೆ ಮೂಸುಂಬಿಗೆ 80 ರೂಪಾಯಿ, ಮಾವಿನ ಹಣ್ಣು 250 ರೂಪಾಯಿ, ಗೆಣಸು 100 ರೂಪಾಯಿ ಆಗಿದೆ. ಕಡಲೆ ಬೀಜಕ್ಕೆ ನೋಡಿದ್ರೆ ನಾವು 160 ರೂಪಾಯಿ, ಬಾಳೆಹಣ್ಣು 70 ರೂಪಾಯಿ ಆಗಿದೆ. ಗುಲಾಬಿ ಕೆಜಿಗೆ 240ರಿಂದ 300 ರೂಪಾಯಿ, ಸೇವಂತಿ 180ರಿಂದ 300 ರೂಪಾಯಿ ಆಗಿದೆ. ಇನ್ನು ಚೆಂಡು ಹೂವು 400 ರೂಪಾಯಿ, ಮಲ್ಲಿಗೆ ಮೊಗ್ಗು ಕೆಜಿಗೆ 1600, ಕಾಕಡ ಕೆಜಿಗೆ 600ರಿಂದ 800 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಬಿಂದಾಸ್ ಆಗಿ ನಡೀತಾ ಇದೆ ಸಂಕ್ರಾಂತಿ ಖರೀದಿ. ಹಬ್ಬದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೂವಿನ ಅಲಂಕಾರ ಕಾರ್ಯ ಜೋರಾಗಿ ನಡೀತಾ ಇರುವಂತದ್ದು. ಹೂವು, ಹಣ್ಣು, ಕಬ್ಬು ಕೊಳ್ಳಲು ಇದೀಗ ಜನ ಮುಗಿಬಿದ್ದಿರುವಂತದ್ದು. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬಂದಿದ್ದಾರೆ. ಬೆಲೆ ಎಷ್ಟೇ ಏರಿದ್ರೂ ಕೂಡ ಹಬ್ಬ ಅನ್ನೋದನ್ನ ಮಾಡಲೇಬೇಕು. ಹಾಗಾಗಿ ಹಬ್ಬದ ಸಂಭ್ರಮದಲ್ಲಿ ಇದೀಗ ಗ್ರಾಹಕರು ಮಾರುಕಟ್ಟೆಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಅದು ಕೂಡ ರಾಜಧಾನಿಯ ರಸ್ತೆ ಬದಿಗಳಲ್ಲಿ ಮಾರಾಟ ಜೋರಾಗಿ ನಡೀತಾ ಇರುವಂತದ್ದು. ನಗರದಲ್ಲಿ ಸಂಕ್ರಾಂತಿ ಸಂಭ್ರಮ ಜೋರಾಗಿ ನಡೀತಾ ಇದೆ. ಇದರ ಕುರಿತು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ಒಂದು ವಾಕ್ ಥ್ರೂ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ನೋಡೋಣ. ಪರಿವರ್ತನೆ ಆಶಯದ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮಾಚರಣೆ ಬಹು ಜೋರಾಗಿರುವಂಥದ್ದು. ಇನ್ನೇನು ಕ್ಷಣಗಣನೆ ಈಗಾಗಲೇ ಶುರುವಾಗಿದೆ. ಹಬ್ಬಕ್ಕೆ ಒಂದು ದಿನ ಬಾಕಿ ಇರುವಾಗಲೇ ನಗರದ ಸಿಲಿಕಾನ್ ಸಿಟಿಯ ಸಾಕಷ್ಟು ಮಾರುಕಟ್ಟೆಗಳಲ್ಲಿ ಈಗಾಗಲೇ ಭರ್ಜರಿ ತಯಾರಿಯ ಜೊತೆಗೆ ವ್ಯಾಪಾರಕ್ಕೂ ಕೂಡ ಈಗಾಗಲೇ ಜನರು ಮುಂದಾಗಿರುವಂತಹದ್ದು. ಇದೀಗ ನಾನು ಕೆಆರ್ ಮಾರ್ಕೆಟ್ನಲ್ಲಿದ್ದೀನಿ. ಇಲ್ಲಿ ಸಹ ಸಾಕಷ್ಟು ಜನರು ಮಾರ್ಕೆಟ್ಗೆ ಭೇಟಿ ನೀಡುವುದರ ಮೂಲಕ ಸಾಕಷ್ಟು ಅಂದರೆ ಹೂವು, ಹಣ್ಣಾಗಿರಬಹುದು, ಕಬ್ಬು, ಬಾಳೆ ದಿಂಡಾಗಿರಬಹುದು, ಇನ್ನೇನು ಹಣ್ಣುಗಳನ್ನು ಸಹ ಕೊಳ್ಳುವುದಕ್ಕೆ ಮುಂದಾಗಿರುವಂತಹದ್ದು. ಸಿಹಿಯ ಹಬ್ಬ ಆಗಿರೋದ್ರಿಂದಾಗಿ ಎಳ್ಳು ಬೆಲ್ಲನ್ನು ಕೂಡ ಈಗ ತಗೊಳ್ಳೋದಕ್ಕೆ ಜನರು ಮುಂದಾಗ್ತಾ ಇದ್ದಾರೆ. ಎಳ್ಳು ಬೆಲ್ಲ ಬಂದ್ಬಿಟ್ಟು ಕೆಜಿಗೆ 100 ರೂಪಾಯಿ ಮತ್ತು ಅಂದ್ರೆ ಡಿಪೆಂಡ್ಸ್ ಅಪಾನ್ ಯಾವ ರೀತಿಯಾದಂತಹ ಕ್ವಾಲಿಟಿ ಇರುತ್ತೆ ಅದರ ಮೇಲೆ. ಇನ್ನು ಹೂವಿನ ಬೆಲೆ ಜಾಸ್ತಿ ಆಗಿದೆ ಅಂತಲೇ ಹೇಳಬೇಕು. ಯಾಕಂತಂದ್ರೆ ಈಗಾಗಲೇ ಹಬ್ಬ ಅಂದ ತಕ್ಷಣ ಫಸ್ಟ್ ಪೂಜೆಗೆ ಹಬ್ಬಕ್ಕೆ ಬೇಕಾಗಿರುವಂತದ್ದು ಹೂವಿನ ಬೆಲೆ ಜಾಸ್ತಿ ಆಗಿದೆ. ಸೊ ಅಂದ್ರೆ ಮುಂಚೆ 120, 130 ಇದ್ದಿದ್ದು ಈಗ 200 ಗಡಿಯನ್ನ ದಾಟಿರುವಂತದ್ದು. ಈಗಾಗಲೇನು ಗುಲಾಬಿ 240 ಇದ್ದಿದ್ದು 310 ಹತ್ರ ಹೋಗಿರುವಂತದ್ದು, ಸೇವಂತಿ 250 ಇದ್ದಿದ್ದು ಅದು ಸಹ 310 ಹತ್ರ ಹೋಗಿರುವಂತದ್ದು. ಅದ್ರ ಜೊತೆಗೆ ಇನ್ನೇನು ಬಾಳೆ ದಿಂಡು ಕೂಡ ಜಾಸ್ತಿ ಆಗಿರುವಂತದ್ದು. ಅಂದ್ರೆ ಕಬ್ಬು ಕೂಡ ಜಾಸ್ತಿ ಆಗಿರುವಂತದ್ದು. ಕಬ್ಬು ಅಂದ್ರೆ ಒಂದಕ್ಕೆ 50 ರೂಪಾಯಿ, ಜೋಡಿ ತಗೊಂಡ್ರೆ 100 ರೂಪಾಯಿ ಆಗುತ್ತೆ. ಅದೇ ಜೊತೆಯಲ್ಲಿ ಅಂದ್ರೆ ಯಾವ ರೀತಿಯಾಗಿ ಕಬ್ಬಿನ ಕ್ವಾಲಿಟಿ ಇರುತ್ತೆ ಆ ರೀತಿಯಲ್ಲಿ ಅದರ ಬೆಲೆ ಕೂಡ ಏರಿಕೆ ಆಗುವಂಥದ್ದು. ಹಬ್ಬಕ್ಕೆ ಬೇಕಾಗಿರುವಂಥದ್ದು ಅಂತಂದ್ರೆ ಗೆಣಸು ಸಹ ಬೇಕು. ಗೆಣಸನ್ನ ಕೂಡ ಈಗಾಗಲೇ ಜನರು ತಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಗೆಣಸು ಸಹ 100 ರೂಪಾಯಿ ಕೆಜಿ ಆಗಿರೋದ್ರಿಂದಾಗಿ ಜನರು ಎಲ್ಲ ಒಂದ್ ಕಡೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಆದ್ರೂ ಕೂಡ ಈಗಾಗಲೇ ಏನು ಬೆಲೆ ಏರಿಕೆ ಮಧ್ಯದಲ್ಲೇ ನಾವೆಲ್ಲ ಜೀವಿಸ್ತಾ ಇರೋದ್ರಿಂದಾಗಿ ಇದ್ಯಾವುದು ನಮ್ಗೆ ತಟ್ಟೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಒಟ್ನಲ್ಲಿ ವ್ಯಾಪಾರ ಮಾತ್ರ ಬಹು ಜೋರಾಗಿದೆ. ಕೇವಲ ಹೂವು ಹಣ್ಣು ಮಾತ್ರ ಅಲ್ಲ, ಅದರ ಜೊತೆಗೆ ಕಬ್ಬು, ಬಾಳೆ ದಿಂಡು ಮತ್ತು ಗೆಣಸನ್ನ ಕೊಳ್ಳೋದಕ್ಕೆ, ಅವರೆ ಬೇಳೆಯನ್ನ ಕೂಡ ಕೊಳ್ಳೋದಕ್ಕೆ ಜನರು ಮುಂದಾಗ್ತಾ ಇರುವಂತದ್ದು. ಸೊ ನಾಳೆ ಒಂದು ದಿನ ಬಾಕಿ ಇರೋದ್ರಿಂದಾಗಿ ನಗರದ ಎಲ್ಲಾ ಮಾರುಕಟ್ಟೆಗಳಲ್ಲೂ ಕೂಡ ಫುಲ್ ಖರೀದಿಯ ಭರಾಟೆ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ನಾಳೆ ಹಬ್ಬ ಹೇಗಿರಲಿದೆ, ನಗರದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಮೂಡಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.